ಇದು ನಮ್ಮ ಆಹಾರ ಕ್ರಮನೇ ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು. ನಾವು ಹಿಂದೆ ಏನು ಊಟ ಮಾಡ್ತಾಯಿದ್ದೆ ಅದನ್ನು ಊಟ ಮಾಡ್ತಾ ಇಲ್ಲ ಇವತ್ತು. ಎಲ್ಲನೂ ಕೆಮಿಕಲೈಸ್ ಆಗಿಬಿಟ್ಟಿದೆ. ಎಲ್ಲ ಕೆಮಿಕಲಿಂದ ಮಾಡ್ತಾರೆ. ಕೆಮಿಕಲ್ ಎಲ್ಲ ಆಹಾರಗಳೆಲ್ಲನೂ ಕೆಮಿಕಲ್ ಆಗಿಬಿಟ್ಟಿದೆ. ಆಮೇಲೆ ಪಾಶ್ಚಾತ್ಯ ಅದೆಲ್ಲ ಆಹಾರ ಕ್ರಮ ಎಲ್ಲ ಬಂದ್ಬಿಟ್ಟು ಅದನ್ನೆಲ್ಲ ತಿಂದ್ಕೊಂಡು ನಾವೆಲ್ಲ ಹಾಳಾಗ್ಬಿಟ್ಟಿದ್ದೀವಿ. ಸೊ ಹೀಗಾಗಿ ಫಸ್ಟ್ ನನ್ನ ತಲೆಯಲ್ಲಿ ಏನು ಬಂತಂದರೆ ಫಸ್ಟ್ ಪ್ರಮುಖವಾದ ಕಾರಣ ಏನು, ಆಹಾರಕ್ಕೆ ಏನು ಬೇಕು. ಸೊ ಅದೇ ಒಂದು ಆಯಿಲ್. ಸೊ ಆಯಿಲ್ ಎಲ್ಲಿಂದ ಬರ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಸೊ ಯಾವ್ದಾರನೂ ಮಾಡ್ಕೊಳ್ಳೋಣ, ಜನಗಳಿಗೋಸ್ಕರ ಏನಾದರೂ ಮಾಡೋಣ, ನಮ್ಮೂರಲ್ಲಿ ಅಟ್ಲೀಸ್ಟ್ ಪ್ರಾರಂಭ ಆಗಲಿ ಇದನ್ನು ಅಂತ ಹೇಳ್ಬಿಟ್ಟು. ಕರೆಕ್ಟ್. ಸೊ ಅದಕ್ಕೆ ಒಂದು ಜಾಗೃತಿ ಅನ್ನೋ ಹೆಸರು, ಇದೇನು ನಮ್ಮ ಮಕ್ಕಳ ಹೆಸರಾಗಲಿ ಅಥವಾ ನಮ್ಮ ಮನೆ ದೇವರಾಗಲಿ ಅಂಥದ್ದೇನಿಲ್ಲ. ಇದು ಜಾಗೃತಿ ಅಂತಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಜಾಗೃತಿ ಫುಡ್ಸನ್ನು ಸ್ಟಾರ್ಟ್ ಮಾಡಿದೆ. ಸೊ ಆ್ಯಕ್ಚುಲಿ ನಾನು ಗಾಣಗಳನ್ನೆಲ್ಲ ತರಲಿಕ್ಕೆ ಹೋದೆ. ಸೊ ತುಂಬ ಸ್ಟಡಿ ಮಾಡಿದೆ, ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಬಂದೆ. ರಾಯಚೂರಿಗೆ ಹೋದೆ, ಆಮೇಲೆ ಈ ಕಡೆ ಸೋಲಾಪುರ ಹೋದೆ, ಗುಲ್ಬರ್ಗ ಹೋದೆ, ಈವನ್ ಬೆಂಗಳೂರಲ್ಲೇ ನೋಡ್ತಾ ಬಂದೆ. ಸೊ ಫೈನಲಿ ನನಗೇನು ಅನಿಸಿತ್ತು ಅಂತಂದರೆ ಈ ಮದರ್ಸ್ ಟೆಕ್ನಾಲಜಿ ಅನ್ನೋರು ಅವ್ರ ಪರಿಚಯ ಆದರು ನನಗೆ. ಸೊ ತುಂಬ ಒಳ್ಳೆ, ನಾನು ಅಲ್ಲಿಗೆ ಹೋದೆ, ಅಲ್ಲಿ ಹೋಗಿ ಮೀಟ್ ಆದೆ. ಸರ್ ಏನೋ ನಾನು ಹಿಂಗೆ ಮಾಡ್ಬೇಕಂತಿದ್ದೀನಿ, ಸೊ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಅವರೆಲ್ಲ ಸ್ವಲ್ಪ ಹೇಳ್ಕೊಟ್ರು ನನಗೆಲ್ಲನೂ, ತುಂಬ ಡೀಟೇಲಾಗಿ ಹೇಳ್ಕೊಟ್ರು, ತುಂಬ ಸಪೋರ್ಟ್ ಕೂಡ ಮಾಡಿದರು. ಸೊ ಅದನ್ನು ತಿಳ್ಕೊಳ್ಳಿಕ್ಕೆ ನನಗೂ ಸ್ವಲ್ಪ ಹೆಲ್ಪ್ ಮಾಡಿದರು. ಗಾಣಗಳಂದ್ರೆ ಏನು, ಹೇಗಿರುತ್ತೆ, ಸೊ ಗಾಣಗಳಿಂದ ನಾವು ನಡೆಸಬೇಕಾದ್ರೆ ಅದರಲ್ಲಿ ಏನೇನು ತೊಂದರೆ ಬರುತ್ತೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ ಅಂತಂದರೆ ನನಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾ ಇರಬೇಕಾದ್ರೆ ನನ್ನ ಕೈಗೆ ಹತ್ತುವಂಗೇನೆ ಸೊ ಆಟೋಮೆಟಿಕಾಗಿ ಸ್ಟಾಪ್ ಮಾಡ್ತಕ್ಕಂಥ ಒಂದು ಪುಷ್ ಬಟನ್ಸ್ಗಳನ್ನು ಇಟ್ಟಿದ್ದಾರೆ ಅವರು. ಸೊ ಅದನ್ನು ನಾವು ಪುಷ್ ಮಾಡಿಬಿಟ್ರೆ ನಮಗೇನೂ ತೊಂದರೆ ಆಗೋಲ್ಲ, ಇಮ್ಮಿಡಿಯೇಟಾಗಿ ಸ್ಟಾಪ್ ಆಗಿಬಿಡುತ್ತೆ. ಅದನ್ನು ನಾನು ತುಂಬ ಲೈಕ್ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂತಾರೆ. ಎರಡನೇದು ಮನಸ್ಸಿನಾಗಿರಬೇಕು. ಸೊ ಇಲ್ಲಿವರೆಗೂ ನನ್ನ ಹತ್ರ ಏನೇ ಒಂದು ಚಿಕ್ಕ ಒಂದು ಸಮಸ್ಯೆ ಆದರೂ ಕೂಡ ಇಮ್ಮಿಡಿಯೇಟಾಗಿ ಬಂದು ಅವ್ರು ಬಂದು ನಮ್ಮ ಸಾಲ್ವ್ ಮಾಡಿ ಹೋಗ್ತಾರೆ. ಈವನ್ ಓನರೇ ಬರ್ತಾರೆ, ತುಂಬ 2-3 ಸಾರಿ ಬಂದಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ಅದು ಆ್ಯಕ್ಚುಲಿ. ಸೊ PMFME ಅಂತ ಒಂದು ಪ್ರೈಮ್ ಮಿನಿಸ್ಟರ್ಸ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಇದೆ, PMFME ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ 50% ಸಬ್ಸಿಡಿ ಇದೆ. ಕೇಂದ್ರ ಸರ್ಕಾರದಿಂದ 35% ಬರುತ್ತೆ, ರಾಜ್ಯ ಸರ್ಕಾರದಿಂದ 15% ಬರುತ್ತೆ. ಅದು ಕೂಡ ಬೇಗನೆ ಬರುತ್ತೆ, ಅದೇನು ತುಂಬ ಲೇಟ್ ಆಗೋದಿಲ್ಲ. ಅದು ಹೇಗೆ ತೆಗಿಬಹುದು, ಎಲ್ಲ ಥರದ ಎಣ್ಣೆಗಳನ್ನು ತೆಗಿಬಹುದು. ಈಗ ನೀವು ನೋಡಬೇಕಾದ್ರೆ ಇದು ಎಳ್ಳಿನ ಎಣ್ಣೆ, ವೈಟ್ ಸೆಸೇಮ್ ಆಯಿಲ್ ಅಂದರೆ ಬಿಳಿ ಎಳ್ಳಿನ ಎಣ್ಣೆ ಇದೆ. ಇದನ್ನು ಮತ್ತೆ ನಾವು ಕೊಬ್ಬರಿ ಎಣ್ಣೆನ ಮಾಡ್ತೀವಿ. ಸೊ ಇದು ಆಮೇಲೆ ಸ್ಯಾಫ್ಲವರ್ ಆಯಿಲ್ ಅಂತ ಇದೆ. ಸ್ಯಾಫ್ಲವರ್ ಅಂದರೆ ನಮ್ಮ ಕಡೆ ಕುಸುಬೆ ಅಂತ ಕರಿತೀವಿ, ಗುಲ್ಬರ್ಗ ಡಿಸ್ಟಿಕ್ ಅದೇ ಕಡೆ ಬಿಜಾಪುರಲ್ಲೆಲ್ಲ ಕುಸುಬೆ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಇದು ಸ್ಯಾಫ್ಲವರ್ ಆಯಿಲ್. ಆಮೇಲೆ ಬಂದ್ಬಿಟ್ಟು ಮಸ್ಟರ್ಡ್ ಆಯಿಲ್ ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಎಲ್ಲ ಫ್ಯಾಕ್ಟ್ರಿಗಳು ಅದು ಇದೆಲ್ಲ ಇರೋದ್ರಿಂದ ಸೊ ನಾರ್ತ್ ಇಂಡಿಯನ್ಸ್ ಎಲ್ಲ ಜಾಸ್ತಿ ಬರ್ತಾರೆ, ಅದು ಜಾಸ್ತಿ ಯೂಸ್ ಮಾಡ್ತಾರೆ. ಮಸ್ಟರ್ಡ್ ಆಯಿಲ್ ಕೂಡ ಇದೆ. ಅದಾದಮೇಲೆ ನಿಮಗೆ ಆಲ್ಮಂಡ್ ಆಯಿಲ್ ಕೂಡ ನಾವು ಮಾಡಿದ್ದೀವಿ, ಆಲ್ಮಂಡ್ ಆಯಿಲ್ ಕೂಡ ಇದೆ. ಸೊ ಇದೆಲ್ಲ ನೀವು ಸೇಮ್ ಗಾಣದಲ್ಲಿಂದನೇ ಮಾಡ್ಬೋದು. ಓಕೆ, ಸಾರಿ ನಂದು ಅಡ್ರೆಸ್ ಹೇಳಕ್ಕೆ ಒಂದು ಮರ್ತೋಗ್ಬಿಟ್ಟಿದ್ದೆ. ಸೊ ಅದು ಅಡ್ರೆಸ್ ತೊಗೊಳ್ಳಿ, ಬೇಕಾದರೆ ಈ ಗುಲ್ಬರ್ಗ ಡಿಸ್ಟಿಕ್ ಆಗಲಿ, ಬೀದರ್ ಡಿಸ್ಟಿಕ್ ಆಗಲಿ, ಈ ನಮ್ಮ ನಾರ್ತ್ ಭಾಗದಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕ ಏನು ಭಾಗ ಅಂತೀವಿ, ಬಳ್ಳಾರಿ ಆಗಲಿ, ಬೀದರ್ ಆಗಲಿ, ಯಾದಗಿರಿ ಆಗಲಿ, ಗುಲ್ಬರ್ಗ ಆಗಲಿ, ನೀವು ನಿಯರೆಸ್ಟ್ ಇದೆ ಅದು ಬಂದು ಹೋಗ್ಲಿಕ್ಕೆ. ಸೊ ಬಂದು ತಿಳ್ಕೊಂಡು ಹೋಗ್ಬೋದು. ನನ್ನ ಅಡ್ರೆಸ್ ಬೇಕಾದರೆ ತೊಗೊಳ್ಳಿ. ಇದು APMC ಯಾರ್ಡು, ಸೇಡಮ್ ಟೌನು, ಗುಲ್ಬರ್ಗ ಜಿಲ್ಲೆ. ಸೊ ಪ್ಲಾಟ್ ನಂಬರ್ 108. ನೀವು ಇಲ್ಲಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡೋಣ.